ಆತ್ಮೀಯರೇ, ನಾವೆಲ್ಲರೂ ನೋಡ್ದು ಮೊದಲನೇ ಮರಳಿ ಮನಸ್ಸಾಗಿದೆ ಅನ್ನುವಂಥ ಸಿನಿಮಾದ ಫಸ್ಟ್ ಸಾಂಗನ್ನು ಎಲ್ಲ ನೋಡಿ ಬಹಳ ಎಂಜಾಯ್ ಮಾಡಿದ್ದೀವಿ. ಭಾಳ ಚೆನ್ನಾಗಿದೆ. ನಿಜಕ್ಕೂ ಭಾಳ ಉತ್ತಮವಾಗಿ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು, ನಟರು ಎಲ್ಲ ಇಡೀ ತಂಡ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನೀವು ಹಾಡು ಕೇಳಿದ್ರಿ, ನಾವು ಹಾಡಲ್ಲ, ಬೇರೆ ಲೋಕದಲ್ಲೇ ನಿಂತ್ಬಿಟ್ಟಿರ್ತೀವಿ. ಹಾಡ ಜೊತೆಗೆ ನಮ್ಮ ಜಂಜಾಟದಲ್ಲಿ ನಾವೇ ಮರೆತು ಯಾವುದೋ ಲೋಕಕ್ಕೆ ಕೊಟ್ಟೋಗ್ಬಿಡ್ತೀವಿ. ಅಂದರೆ ನಮ್ಮದೇ ಆದಂಥ ಎಷ್ಟೋ ಸಲ ಹಾಡು ಕೇಳಿಸ್ಕೋಬೇಕು ಅಂತ, ಸದಾ ಕಾಲ ಜನರ ಕೇಳಿಸ್ಕೋಬೇಕು ಅಂತ ಅನ್ಸುತ್ತೆ. ಟೈಮ್ ಇರೋದಿಲ್ಲ, ಆದರೆ ಟೈಮ್ ಇರುತ್ತೆ, ಆದರೆ ಆಲೋಚನೆಗಳು ಎಲ್ಲೋ ಒಂದು ಕಡೆ ಬೇರೆ ಮುಳುಗಿರ್ತೀವಿ. ಆದರೆ ನಮ್ಗೆ ರಿಫ್ರೆಶಿಂಗ್ ಆಗಬೇಕು, ರಿಜ್ಯುನೇಟ್ ಆಗಬೇಕು, ಎನರ್ಜೈಸ್ ಆಗಬೇಕು ಅಂದರೆ ಖಂಡಿತ ಹಾಡು ಕೇಳಲೇಬೇಕು. ಮ್ಯೂಸಿಕ್ ಹ್ಯಾಸ್ ಗಾಟ್ ಸೋ ಮಚ್ ಆಫ್ ಸ್ಟ್ರೆಂತ್, ಎನರ್ಜಿ, ಸ್ಟ್ರೆಂತ್ ಎಲ್ಲವೂ ಸಂಗೀತಕ್ಕಿದೆ. ಸಂಗೀತಕ್ಕೆ ಅದ್ಭುತ ಶಕ್ತಿ ಇದೆ. ಅದು ಒಂಥರ ಚಿಕಿತ್ಸೆನೇ. ಇವತ್ತು ಟ್ರೀಟ್ಮೆಂಟು ಮ್ಯೂಸಿಕ್ ಮೂಲಕ ಟ್ರೀಟ್ಮೆಂಟ್ ಕೊಡುವಂಥದ್ದು ಆಗ್ತಿದೆ. ಹಾಗಾಗಿ ಅದ್ಭುತ ಶಕ್ತಿ ಇದೆ. ಹಾಗಾಗಿ ನನ್ನೆಲ್ಲ ಯುವ ಸ್ನೇಹಿತರು, ವಿಶೇಷವಾಗಿ ನಮ್ಮ ನಿರ್ದೇಶಕರಾಗಿರೋಂಥ ನಾಗರಾಜ್ ಶಂಕರ್ ಅವರು ಮತ್ತು ನಿರ್ಮಾಪಕರು ಮುದ್ದೇಗೌಡರಾಗಿರೋಂಥ ನವೀನ್ ಕುಮಾರ್ ಅವರು ಮತ್ತು ತೆಲುಗಿ, ನಾನು ಎಲ್ಲ ಹೆಸರುಗಳು ಒಂಥರ ಆಕರ್ಷಣೆ ಇರುವಂಥ ಹೆಸರು ಸರ್. ಪಾಪ್ಯುಲರ್ ಕೂಡ ಮಲ್ಲಿಕಾರ್ಜುನ್ ಅವರು, ತೆಲುಗಿ ಮಲ್ಲಿಕಾರ್ಜುನ್ ಅವರು. ಚೆನ್ನಾಗಿದೆ. ಸಿನಿಮಾ ಅನ್ನುವಂಥದ್ದು ಒಳ್ಳೆಯ ಒಂದು ಜಗತ್ತು, ಒಂದು ಒಳ್ಳೆಯ ಕ್ರಿಯೇಟಿವಿಟಿ, ಎಲ್ಲ ಒಂದು ಸ್ಟ್ರಾಂಗ್ ಮೆಸೇಜನ್ನು ಕೊಡಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಸಿನಿಮಾ ಯಾವಾಗಲೂ ಎವರ್ಗ್ರೀನ್. ಈ ಇಂಡಸ್ಟ್ರಿನಲ್ಲಿ ಬಹಳ ಕನಸನ್ನು ಹೊತ್ತು ತುಂಬ ಜನ ಕೆಲಸ ಮಾಡ್ತಿರ್ತಾರೆ. ಅದೇ ರೀತಿ ಚಿತ್ರವನ್ನು ನೋಡಲಿಕ್ಕೂ ಸಹ ಏನು ಅರ್ಜುನ್, ಜನನೂ ಕಾತುರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿ ಇಬ್ಬರೂ ಬಹಳ ಕಾತುರ ಇರುತ್ತೆ. ಹಾಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾನೆಲ್ಲ ನಿಮ್ಮ ಹಿತೈಷಿಗಳೆಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಮಗೆಲ್ಲ ಶುಭ ಕೋರಲಿಕ್ಕೆ, ಒಟ್ಟಾರೆ ಇಡೀ ತಂಡಕ್ಕೆ ಶುಭವನ್ನು ಕೋರಿ, ಹೀರೋಯಿನ್ ಅವ್ರಿಗೂ ಶುಭಾಶಯಗಳನ್ನು, ಶ್ರುತಿ ಅಂತನ, ಓಕೆ, ನಿಮಗೆಲ್ಲ ಶುಭವನ್ನು ಕೋರಿ, ಒಟ್ಟಾರೆ ನನ್ನ ಸ್ನೇಹಿತರು ಪ್ರದೀಪ್ ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು, ಈ ಹಾಡನ್ನು GT ಮಾಲ್ ಇದರಲ್ಲಿ ಈ ಮಾಲ್ನಲ್ಲಿ ಈ ಹಾಡನ್ನು ಬಿಡುಗಡೆ ಮಾಡಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೆದು ಭಾಳ ಸಂತೋಷದಿಂದ, ನನಗೆ ಹೆಮ್ಮೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನ್ನ ಯುವ ಸ್ನೇಹಿತರುಗಳು ಮಾಡ್ತಿರುವಂಥ ಈ ಪ್ರಯತ್ನದಲ್ಲಿ ನಾನು ಶುಭವನ್ನು ಹಾರೈಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿರೋದು ಭಾಳ ಸಂತೋಷ. ಲಕ್ಷ್ಮಿಯವರೇ, ನಿಜಕ್ಕೂ ನನ್ನ ಅದೃಷ್ಟ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಇದೇ ಸಂದರ್ಭದಲ್ಲಿ ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂಗವಾಗಿ ಇಲ್ಲಿ ನೆರೆದಿರುವಂಥ ಸಮಸ್ತ ಎಲ್ಲ ಮಹಿಳೆಯರಿಗೂ, ಎಲ್ಲ ನನ್ನ ಸ್ನೇಹಿತರಿಗೂ, ನಾರಿ ಶಕ್ತಿ ಅನ್ನೋಂಥದ್ದೇ ನಮ್ಮ ದೇಶದಲ್ಲಿ ತಾಯಿ ಭಾರತಿ ಅನ್ನೋದು ನಾವೆಲ್ಲರೂ ತಾಯಿಯ ಮಹಿಳೆ ಸ್ವರೂಪದಲ್ಲಿ ಪ್ರತಿಯೊಂದು ಕಾಣುವಂಥದ್ದಾಗುತ್ತೆ. ಹಾಗಾಗಿ ಇವತ್ತು ಭಾಳಷ್ಟು ಒಳ್ಳೆಯ ಕೆಲಸಗಳು ನಡೀತಿದೆ. ಇನ್ನೂ ಒಳ್ಳೆಯ ಕೆಲಸಗಳು ನಡೀಬೇಕು. ಇನ್ನೂ ಒಂದು ಹೆಣ್ಣು ಮತ್ತು ಗಂಡಿಗೆ ನಿಜವಾದ ಸಮಾನತೆ ಕಾಣುವಂಥ ದಿನಗಳು ಭಾಳ ದೂರ ಏನು ಉಳಿದಿಲ್ಲ. ಹಾಗಾಗಿ ಇವತ್ತೆಲ್ಲ ಬಹಳಷ್ಟು ಸುಧಾರಣೆಗಳನ್ನು ಈಗಾಗಲೇ ಸರ್ಕಾರಗಳು ತಂದಿದ್ದಾರೆ. ವಿಶೇಷವಾಗಿ ನರೇಂದ್ರ ಮೋದಿ ಅವರು ತಂದಿದ್ದಾರೆ. ಅವ್ರ ನಾಯಕತ್ವದಲ್ಲಿ ಇನ್ನು ಬರುವಂಥ ದಿನದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಬಂದರೆ ನಿಜವಾಗೂ ಗಂಡು ಹೆಣ್ಣಿಗೆ ನಿಜವಾದ ಸಮಾನತೆ, ಯಾವ ತಾರತಮ್ಯ ಯಾವ ವಿಚಾರದಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆ ದಿನ ಬರಲಿ ಅಂತಲೂ ಈ ಸಂದರ್ಭದಲ್ಲಿ ವಿಶ್ವ ಮಹಿಳೆಯ ದಿನ ಅಂಗವಾಗಿ ಎಲ್ಲರಿಗೂ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಾಕ್ಸ್ ಆಫೀಸ್ನಲ್ಲಿ ಗೆಲ್ಲಿ ಸೂಪರ್ ಹಿಟ್ ಆಗಲಿ ಅಂತ ಸರ್. ನಗು ನೋಡ್ತಾ ಇದ್ರೆ ಆ್ಯಕ್ಚುಲಿ ಎಲ್ಲರೂ ರಾಜಕೀಯವಾಗಿ ಮಾತಾಡ್ತಾರೆ ಸರ್, ನೀವು ಮಾತು ಚೆನ್ನಾಗಿ ಆಡ್ತೀರಿ, ರಾಜಕೀಯದಲ್ಲಿ ತುಂಬ ಚೆನ್ನಾಗಿ ಮಾತು ಇದೆ ಅಂತ. ಬಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ಮರಳಿ ಮನಸ್ಸಾಗಿದೆ ಅಂತ ಹೆಸರು ಕೇಳಿದ ತಕ್ಷಣ ಎಷ್ಟು ಅದ್ಭುತವಾದ ಕಾವ್ಯ ಅನ್ಸುತ್ತಲ್ಲ ಸರ್. ಸ್ಮೈಲ್ ಕೂಡ ಅಷ್ಟೇ ಒಂದು ಬ್ಲೆಸ್ಸಿಂಗ್ಸ್ ನೀಡಿದಂಗಿತ್ತು. ತುಂಬ ಮನಸಾರೆ ಹಾರೈಸಿದ್ದಾರೆ ಇವತ್ತು ಸಿನಿಮಾಗೆ. ಸೊ ಸಿನಿಮಾ ತಂಡ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಿಜಕ್ಕೂ ನಾವೆಲ್ಲರೂ ಲಕ್ಕಿ ಇವತ್ತು ಸರ್ ವೇದಿಕೆ ಮೇಲೆ ಬಂದಿರೋವಂಥದ್ದು. ಸಿನಿಮಾ ತಂಡದ ಪರವಾಗಿ ಒಂದು ಚಿಕ್ಕ ಗೌರವ ಸಮರ್ಪಣೆ.